ನಾಯಿಗಳೇ ಕಚ್ಚಿ ಸಾಯಿಸ್ಬಿಡೋದಂತೆ. ಗಾದಿ ಇದೆ. ಹಂಗೆ ನಾವು ಸಾಕಿರೋ ನಾಯಿನೇ ನನಗೆ ಕಚ್ಚಿ ಸಿನಿಮಾ ಅಷ್ಟೇ. ನನ್ನಿಂದ ಏನು ದುಡ್ಡಿಲ್ಲದೆ ಕಾಸಿಲ್ಲದೆ ಏನಿಲ್ಲ. ಒಬ್ಬ ಮಿತ್ರ ಮಾಡಿರೋ ಕೆಲಸಕ್ಕೆ ಹಂಗಾಗಿದೆ. ದಯವಿಟ್ಟು ನನ್ನ ಹತ್ರ ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ, ಇನ್ನೂ ನಾನು ಮೋಸ ಹೋಗಲ್ಲ. ನನಗೆ ಗೊತ್ತಾಗಿದೆ ದುಡ್ಡು ಅಂದರೆ ಏನು, ಮನಿ ಅಂದರೆ ಏನು. ಯಾಕೆಂದರೆ ಪುಕ್ಸಾಟೆ ದುಡ್ಡು ಬಂದರೆ ಜನ ಹೆಂಗಾಡ್ತಾರೆ, ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದು ಎಲ್ಲ ಗೊತ್ತಿರೋ ವಿಚಾರಗಳೇ. ಪುಕ್ಸಾಟೆ ದುಡ್ಡು ಬಂದರೆ ಮಜಾ ಮಾಡ್ತಾರೆ, ಅದಲ್ಲ. ಅದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ತೆಲುಗು ಡಿಸ್ಟ್ರಿಬ್ಯೂಷನು 20 ಕೋಟಿ 25 ಕೋಟಿ 1 ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಟ್ಟಿದ್ದೀನಿ. ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ಓನ್ಲಿ ನಾಟ್ ಕನ್ನಡ. ತೆಲುಗು ತೊಗೊಬಂದಿದ್ದೀನಿ, ಬಾಹುಬಲಿ, ಬಜರಂಗಿ ಬಾಜ ಹಿಂದಿ ಪಿಕ್ಚರ್ ರೀಡ್ ಮಾಡಿದ್ದೀನಿ. ಅದು ಸಕ್ಸಸ್ ಸಿಕ್ಕಿರೋದು ನಾನು ಒಬ್ಬನಿಗೇನೆ. ಆದರೆ ನಾನು ಏನು ಮಾಡಿದೆ ಅಂದರೆ, ಹಣ ಬಂದಾಗ ಲಕ್ಷ್ಮಿನ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಲ್ಲ, ಒದ್ಬಿಟ್ಟೆ ನಾನು. ಅದು ನನ್ನ ದುರಾಂಕಾರ. ಇವತ್ತು ತಿಳ್ಕೊಂಡಿದ್ದೀನಿ ನಾನು. ಇವಾಗ ಮುಂದಕ್ಕೆ ಮಾಡ್ತೀನಿ. 100 ಜನಕ್ಕೆ, ನನಗಿನ್ನ ಏಜ್ ಕಮ್ಮಿನೇ, ನನಗೇನು 100 ಇಲ್ಲ 90 ಇಲ್ಲ, ಇನ್ನೂ 66. ಇನ್ನು ನಮ್ಮ ಫಾದರು 95 ವರ್ಷ ಸತ್ತವ್ರೆ. ನನಗೂ ಹೆಚ್ಚು ಕಮ್ಮಿ ಇನ್ನು 5 ವರ್ಷ ಹೆಚ್ಚು ಕಮ್ಮಿ ನಾನು ಬದುಕ್ತೀನಿ. ಯಾಕೆಂದರೆ ನಾವು ಒಳ್ಳೆಯದೇ ಮಾಡಿದ್ದೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ. ಎಷ್ಟೋ ಜನ ಜೈಲಿಗೆ ಹೋಗವ್ರೆ, ಎಷ್ಟೋ ಜನ ಸತ್ತೋಗವ್ರೆ. ನಾನು ಮೋಸ ಮಾಡೋರು ಯಾರು ಉಳಿಲಿಲ್ಲ. ಎಷ್ಟೋ ಜನ ಸತ್ತೋಗವ್ರೆ. ಇದೇ ಪೂರಿ ಜಗನ್ನಾಥ್ ಕರ್ಕೊಬಂದು ನಾನು ಯುವರಾಜ ಅಂತ ಲಂಡನ್ ಮುಹೂರ್ತ ಮಾಡಿದೆ. ಯಾರ್ದು ಸೌತ್ ಇಂಡಿಯಾ ಯಾರೂ ಮಾಡಿಲ್ಲ ಏನ್ರಿ. ಲಂಡನ್ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯಿತು. ಒಬ್ಬ ಹೀರೋ ಬಂದ. ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಅಂತ ಎದೆ ತೊಟ್ಕೊಂಡು ಹೇಳ್ಕೊತೀನಿ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಆದರೂ ನನಗೆ ಮೋಸ ಮಾಡಿದ್ರು. ಇದಾರ ಇವತ್ತು? ಇಲ್ಲ. ದೇವ್ರು ಕರ್ಕೊಂಡ, ನೀನು ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನೀನು ಬಾ ಮೇಲೆ ಅಂತ ದೇವ್ರು ಕರ್ಕೊಂಡ. ಇರಲಿ, ಅವ್ರು ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೇದು ಮಾಡಲಿ. ನಮ್ಗೆ ಅಷ್ಟು ಹೊಟ್ಟೆ ಉರಿಸಿದ್ದಾರೆ. ಅವಾಗ ದುಡ್ಡು ಅಂದರೆ ಮೂಟೆ ಮೂಟೆ ತೊಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ. ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೀವಿ, ಸತ್ತಾಗಿದ್ದಾರೆ. ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮಗೆ ಕೆಟ್ಟೋಗಿದ್ದೀನಿ, ದುಡ್ಡು ಕೊಡಿ ಅಂದರೆ. ಯಾವ್ದ್ರಿ ಮಯೂರ ಇನ್ನೂ ಬದುಕವ್ರೆ, ಸ್ವಾಮಿ ಬದುಕವ್ರೆ, ವಜ್ರಪುರಿ ಸ್ವಾಮಿ ಬದುಕವ್ರೆ, ಸೊತ್ತಿಲ್ಲ. ಕುಮಾರ್ ಬದುಕವ್ರೆ, ಸೊತ್ತಿಲ್ಲ. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಮೂಟೆ ಮೂಟೆ ದುಡ್ಡು ಕೊಟ್ಟವ್ರೆ ಅಂತ ಒಬ್ಬ ನನ್ನ ಮಗ ಬಂದು ಹೇಳಿಲ್ಲ. ಅವರೆಲ್ಲ ಕೂಟವ್ರೆ, ಚೆನ್ನ ಬದುಕವ್ರೆ, ಚೆನ್ನ. ಅವನು ಸೊತ್ತಿಲ್ಲ, ಇದೇನೆ. ಆ ನನ್ನ ಮಗನಿಗೆ ಗೊತ್ತು, ಕಳ್ಳ, ದೊಡ್ಡ ಕಳ್ಳ. ಸರ್, ಬಡವ್ರಿಗೆ ಮೋಸ ಮಾಡಬಾರ್ದು. ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಅವಾಗ, ಬೇರೆಯವ್ರ ದುಡ್ಡು ಕಷಾಯ ಥರ ನೋಡಬೇಕು, ಏಳು ಥರ ನೋಡಬೇಕು, ಏಳು ಥರ ನೋಡಬೇಕು. ಬೇರೆಯವ್ರ ದುಡ್ಡು ನಮ್ಮ ದುಡ್ಡು ನಮ್ಮದು ಹಂಗೆ ನೋಡ್ಬೇಕು. ಈ ಅಕ್ಕಾಯನ ಇಡುವಲ್ಲ ಸ್ವಾಮಿ. ಇವಾಗ ಹೆಂಗಿದು? ಅವಾಗ ಅಣ್ಣವ್ರು ಹೇಳ್ತಾ ಇದ್ರು, ಲಾಸ್ ಆಗೋಗ್ತೀನಿ ರೀ, ಹೋಗ್ರಿ ಇನ್ನೊಂದು ಡೇಟ್ ಕೊಡ್ತೀನಿ, ಮಾಡೋಗ್ರಿ. ನಿಮಗೆಲ್ಲ ಗೊತ್ತಿರೋ ವಿಚಾರ. ಇವಾಗ ಯಾರು ಸ್ವಾಮಿ ಇದ್ದಾರೆ ಆ ಥರ? ಲಾಸ್ ಆಗೋಯ್ತಾ? ನಾಷ್ಟ ಆಗೋದ ಬಿಡು ಅವನು. ಅನ್ನ ತೊಂದರೆ ನಾಷ್ಟ ಆಗೋದ ಅವನು ಅಂತಾರೆ. ಯಾಕೆ? ಅವ್ರು ಉಳಿತಾರ? ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು. 3 ಅಡಿ 6 ಅಡಿನೇ ದೇವ್ರು ಕೊಟ್ಟಿರೋದು ಮನುಷ್ಯನಿಗೆ. ಅದೆಲ್ಲರೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಇಂಡಿಯಾ ದೇಶದಲ್ಲಿ, ಈ ಭಾರತ ದೇಶ ಬಂದಾಗ 35 ಕೋಟಿ ಜನಸಂಖ್ಯೆ ಇತ್ತು. ಅವತ್ತು ಬರ, ಊಟ ಇರಲಿಲ್ಲ, ಅಲಿತಾ ಇದ್ದೋ ಬೀದಿಗೆ. ನಾವು ಅಂಬ್ಲಿಲ್ಲ ಹಾಕ್ತಾರೆ, ಅದೆಲ್ಲ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತ ನಾನು ನೋಡಿದ್ದೀನಿ. ಇವತ್ತು 145 ಕೋಟಿ ಜನ ಇದ್ದಾರೆ. ಅನ್ನ ಇಟ್ಟಾಡ್ತದೆ ನೋಡಲ್ಲ. ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕೆ? ಇಲ್ಲಿ ದೇವರು ಭಕ್ತಿ ಇನ್ನು ನಮ್ಮ ಇಂಡಿಯಾ ದೇಶ ಉಳ್ಕೊಂಡಿರೋದಕ್ಕೆ. ಬೇರೆ ದೇಶದಲ್ಲಿ ಯಾಕೆ ಸ್ವಾಮಿ? ಬೇರೆ ಇಡೀ ಪ್ರಪಂಚ ಸುತ್ತಿದ್ದಾನೆ. ಬೇರೆ ದೇಶ ಭೂಕಂಪ ಏನಕ್ಕಾಗುತ್ತೆ? ಅಲೆ ಸಮುದ್ರ ಅಲೆ ಏನಕ್ಕಾಗುತ್ತೆ?
ಅವ್ರಿಗೆ ಭಕ್ತಿ